प्रजा रामपूर्वा संध्या प्रवर्तते उत्तिष्ठ नरशार्दूल భూమి కొంచెం నీరు తామగా. భూమి బా తిని తిನ್ನು. ತರಕಾರಿ ಮತ್ತು ಎಣ್ಣೆ ಪ್ಯಾಕೆಟ್ ಅನ್ನು ಯಾಕಲ್ಲಿ ಹಾಕಿದ್ರಿ? ಪುಟ್ಟ, ಹಸಿ ಕಸವನ್ನ ಈ ಬಕೆಟ್ಗೆ ಹಾಕುದು, ಒಣ ಕಸವನ್ನ ಚೀಲಕ್ಕೆ ಹಾಕುದು, ಆಯ್ತಾ? ಅಜ್ಜ, ನಾ ಶಾಲೆಗೆ ರೆಡಿ. ಅಯ್ಯ, ಸುರೇಶ್ ಅಂಕಲ್ಗೆ ಬುದ್ಧಿ ಇಲ್ಲ, ಎಲ್ಲ ಕಸವನ್ನು ರೋಡಲ್ಲೇ ಬಿಸಾಕ್ತಾರೆ. ಅಜ್ಜನಿಗೆ ಎಲ್ಲ ವಿಷಯ ಗೊತ್ತಾಗ್ತದೆ, ಆದ್ರೆ ಈ ಜನರಿಗೆ ಅದು ಗೊತ್ತಾಗೋದಿಲ್ಲ. ಚೀ, ಎಷ್ಟೊಂದು ಗಲೀಜು ಮಾಡ್ತಾರೆ. ಮನೆ ಮತ್ತು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ. ಈಗ ಮನೆಯಲ್ಲಿ ನಾವು ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಬೇಕಂದ್ರೆ, ಮೊದಲನೇದಾಗಿ ನಮ್ಮ ಶುಚಿತ್ವ ಮೊದಲಿರಬೇಕು. ನಂತರ ಮನೆಯಲ್ಲಿರುವ ಕಸ ಹೇಳಿದಾಗೆ ಯಾವುದು ಹಸಿ ಕಸ ಮತ್ತು ಒಣ ಕಸ, ಈ ರೀತಿ ಕಸಗಳ ವಿಂಗಡಣೆ ಮಾಡಬೇಕು. ಹಸಿ ಕಸವನ್ನು ಏನು ಮಾಡ್ಬೋದು, ಸಂಗ್ರಹ ಮಾಡಿ ಅದನ್ನು ಗೊಬ್ಬರವನ್ನು ಮಾಡ್ಬೋದು. ಒಣ ಕಸವನ್ನು ನಾವು ಏನು ಮಾಡ್ತೇವೆ, ನಗರಸಭೆಯವರು ಬಂದಾಗ ಅವರಿಗೆ ಕೊಟ್ಟು ಅದರಿಂದ ಮರುಬಳಕೆಯನ್ನು ಕೂಡ ಮಾಡ್ತಾರೆ. ಎರಡನೇದಾಗಿ ಈ ಪ್ಲಾಸ್ಟಿಕ್ ನಿಷೇಧ. ಪ್ಲಾಸ್ಟಿಕ್ ಮೊದಲು ಏನು ಮಾಡ್ತಿದ್ರು, ಎಲ್ಲರೂ ಕೂಡ ಪ್ರತಿಯೊಂದು ಏನು ಅಂಗಡಿಗೆ ಹೋಗಿ ಸಾಮಾನು ತರುವಾಗ ಪ್ಲಾಸ್ಟಿಕ್ನಲ್ಲೇ ಹಾಕಿ ತರ್ತಿದ್ರು. ಆದರೆ ಈಗ ಸರ್ಕಾರದವರು ಏನು ಮಾಡಿದ್ದಾರೆ, ಆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ. ನಾವು ಏನು ಮಾಡಬಾರ್ದು, ಪ್ಲಾಸ್ಟಿಕ್ಕನ್ನು ಉಪಯೋಗಿಸಲೇಬಾರ್ದು. ಅದರ ಬದಲು ನಾವು ಮನೆಯಿಂದ ಹೋಗುವಾಗಲೂ ಏನು ಮಾಡಬೇಕು, ಬಟ್ಟೆ ಚೀಲ ಕೊಂಡೋಗ್ಬೇಕು.